ಸರ್ ಕ್ರಿಯೇಟಿವ್ IAS ಸಂಸ್ಥಾಪಕರಾಗಿರ್ತಕ್ಕಂಥ ನಮ್ಮ ವಿಕಾಸ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ನಾವು ಎರಡನೇದ್ರ ಬಗ್ಗೆ ನೋಡೋದಾದರೆ, ನಾವು ಇಲ್ಲಿವರೆಗೂ 8 ತಿಂಗಳಿಗೆ ನಮ್ಮ ಇಂಗ್ಲೀಷ್ ಮ್ಯಾಗಝಿನ್ನ ರಿಲೀಸ್ ಮಾಡಿದ್ವಿ. ಬಟ್ ಈಗ ನಮ್ಮ ಕನ್ನಡದಲ್ಲಿ ಕೂಡ ಹೊಸ ವರ್ಷದ ಪ್ರಯುಕ್ತವಾಗಿ ನಮ್ಮ ಮ್ಯಾಗಝಿನನ್ನು ಕನ್ನಡದಲ್ಲಿ ಕೂಡ ಬಿಡುಗಡೆ ಮಾಡ್ತಿದ್ದೀವಿ. ಆ್ಯಂಡ್ ಈ ಒಂದು ಮ್ಯಾಗಝಿನ್ ಅಂತಕ್ಕಂಥದ್ದು ಫ್ರೀ ಆಗಿರುತ್ತೆ. ಅದೇ ರೀತಿ ನಾವು ಹೆಂಗೆ ಇಂಗ್ಲೀಷಲ್ಲಿ ಕ್ವಾಲಿಟಿ ಕೊಡ್ತಿದ್ವೋ ಅದೇ ರೀತಿ ಕನ್ನಡದಲ್ಲಿ ಕೂಡ ಕ್ವಾಲಿಟಿ ಕೊಡ್ತೀವಿ. ನಾವು ಮುಂದೆ ಬರ್ತಕ್ಕಂಥ ತಿಂಗಳಲ್ಲಿ ನಾವು ಇದನ್ನು ಹಾರ್ಡ್ ಕಾಪಿಯಲ್ಲಿ ಕೂಡ ತರ್ತೀವಿ. ಬಟ್ ಈಗ ಸದ್ಯಕ್ಕೆ PDF ಅಲ್ಲಿ ರಿಲೀಸ್ ಮಾಡ್ತಿದ್ವಿ. ನಾವು ಹೋಪ್ ಯು ವಿಲ್ ಎಂಜಾಯ್ ಆಸ್ ಅ ಪಾರ್ಟ್ ಆಫ್ ದಿಸ್. ಹ್ಯಾಪಿ ನ್ಯೂ ಇಯರ್. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಏನಪ್ಪ ಇಂದು ಕ್ರಿಯೇಟಿವ್ IAS ಸಂಸ್ಥಾಪಕರಾದ ವಿಕಾಸ್ ಸರ್ ಸಾರಥ್ಯದಲ್ಲಿ ನಮ್ಮ ಸ್ನೇಹಿತರಾಗಿರುವ ಹರೇಂದ್ರ ಗೌಡ್ ಏನಪ್ಪ ಅಂದರೆ ಇತ್ತೀಚೆಗೆ ಒಂದು 8 ತಿಂಗಳಿಂದ ಇಂಗ್ಲೀಷ್ PDF ಅನ್ನು ಮಾತ್ರ PDF ಮುಖಾಂತರ ಎಲ್ಲ ಸ್ಪರ್ಧಾರ್ಥಿಗಳಿಗೆ ತಲುಪಿಸ್ತಾ ಇದ್ರು. ಇದನ್ನ ಕನ್ನಡಕ್ಕೆ ನಾವೆಲ್ಲ ಕೂತು ಚರ್ಚೆ ಮಾಡಿ ಏನು ಮಾಡಿದ್ವಿ ಅಂದರೆ ಇದನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿ ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಪ್ರಯತ್ನ ಮಾಡಿದ್ವಿ. ಈ ಫಸ್ಟ್ ಮಂತ್ ಏನು ಜನವರಿ ಮಂತು ಕನ್ನಡದಲ್ಲಿ PDF ಎಲ್ಲ ಸ್ಪರ್ಧಾರ್ಥಿಗಳಿಗೆ ಯಾರು ಹರೇಂದ್ರ ಗೌಡ ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಹಾಗೆ ಕ್ರಿಯೇಟಿವ್ IAS ಅಕಾಡೆಮಿ ಇದೆಯಲ್ಲ, ಅವ್ರದ್ದು ಟೆಲಿಗ್ರಾಮ್ ಚಾನಲಲ್ಲೂ ಅವೈಲೇಬಲ್ ಇದೆ. ಹಾಗೆ ಮಿಸ್ಟರ್ AJ ಹರೀಶ್ 1432 ಯೂಟ್ಯೂಬ್ ಚಾನಲಲ್ಲೂ ವಿಡಿಯೋ ಸಿಗುತ್ತೆ ಇವರ ಬಗ್ಗೆ. ಹಾಗೆ ಮತ್ತು ಟೆಲಿಗ್ರಾಮಲ್ಲೂ ಸಿಗುತ್ತೆ ನಿಮಗೆ. ತುಂಬ ಈಗೇನು ಮಾರ್ಕೆಟಲ್ಲಿ ಮ್ಯಾಗಝಿನ್ಸ್ ತುಂಬ ಇದ್ದಾವೆ, ಅದಕ್ಕಿಂತ ಎಫೆಕ್ಟಿವ್ ಅಂದರೆ ಅದಕ್ಕಿಂತ ಒಂದು ಮೇಲುಗೈಯನ್ನು ಸಾಧಿಸಿದೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹರೀಶ್ ಅವ್ರಿಗೆ ಅಡ್ವೊಕೇಟ್ ಆಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಕೂಡ ಹೌದು. ನಾವು ಇವರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತಿದ್ದೀವಿ. ಅದೇ ರೀತಿ ನಮ್ಮ ಕ್ರಿಯೇಟಿವ್ IAS ಫೌಂಡರ್ ಆಗಿರ್ತಕ್ಕಂಥ ವಿಕಾಸ್ ಅವರು ಕೂಡ ನಾವು ತುಂಬ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೀವಿ. ಧನ್ಯವಾದಗಳು ಎಲ್ಲರಿಗೂ.